ಶೇಖರ್ ಮತ್ತೆ ರಾಣಿ 2 ದಿನಗಳಿಗೊಂದ್ಸಲ ಆಸ್ಪತ್ರೆಗೆ ಹೋಗೋಕೆ ಆರಂಭಿಸಿದ್ರು. ಆಸ್ಪತ್ರೆಗೆ ಹೋಗಬೇಕಾಗಿದ್ದ ದಿನ ರಾಣಿ ರಾತ್ರಿ ಅಡುಗೆಯನ್ನು ಮಧ್ಯಾಹ್ನವೇ ಮುಗಿಸಿ ಕಾವ್ಯಾಳಿಗೆ ತಿಂಡಿ ತಿನ್ನಿಸಿ ತನ್ನ ಪರಿಚಯದವರ ಮನೆಯಲ್ಲಿ ಅವಳನ್ನು ನೋಡ್ಕೊಳ್ಳೋಕೆ ಬಿಟ್ಟು ಮನೆಗೆ ಬೀಗ ಹಾಕ್ಕೊಂಡು ಹೊರಡ್ತಾ ಇದ್ಲು. ರಾಣಿ ಶೇಖರ್ 4:15 ಮನೆ ಬಿಟ್ಟು ಹೊರಟ್ರೆ ರಾತ್ರಿ 7:00 ತಲುಪ್ತಾ ಇದ್ರು. ಶೇಖರ್ ತನ್ನ ಸೈಕಾಲಜಿ ಆರ್ಟ್ಸ್ನಲ್ಲಿ ತೇರ್ಗಡೆಯಾಗಿ MAಗೆ ಜಾಯಿನ್ ಆಗಬೇಕಾಗಿತ್ತು. ಆದರೆ ಕಣ್ಮಣಿಗಾಗಿ ಅವನು ತನ್ನ ಓದನ್ನೇ ಮುಂದೂಡಿದ್ದ. ಶೇಖರ್ನ ಆಲಸ್ಯದಿಂದ ಬೇಸರಗೊಂಡ ಅವನ ತಂದೆ ಊರಿಗೆ ಬರುವಂತೆ ಪತ್ರವನ್ನು ಬರೆದಿದ್ರು. ನನಗೆ ಈಗ ಕಣ್ಮಣಿ ಭವಿಷ್ಯ ತುಂಬ ಮುಖ್ಯ. ಓದನ್ನು ಮುಂದಿನ ವರ್ಷವಾದರೂ ಮಾಡಬಹುದು, ಆದರೆ ಕಣ್ಮಣಿ ಭವಿಷ್ಯ? ಅಪ್ಪ ನನ್ನನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡ್ತೀನಿ ಅಂದ್ಕೊಂಡು ನಾನು ಸದ್ಯದಲ್ಲೇ ಬೆಂಗಳೂರು ಬಿಟ್ಟು ಬರೋ ಯೋಚನೆ ಇಲ್ಲ ಅಂತ ಮರುಪತ್ರ ಬರೀತಾನೆ ಶೇಖರ್. ಮಗನ ಮಾತಿನಿಂದ ಬೇಸರಗೊಂಡ ಅಪ್ಪ ಬೆಂಗಳೂರಿಗೆ ಬರ್ತಾರೆ. ಮನೆಯ ವಾತಾವರಣ ಈಗ ತುಂಬ ಬದಲಾಗಿತ್ತು. ಕಾವ್ಯ ಜಿಮ್ಮಿಯೊಡನೆ ಆಟ ಆಡ್ತಾ ಇದ್ಲು. ಮಹೇಶ್ ಅಂಗಡಿಗೆ ಹೋಗಿದ್ದ. ಶೇಖರ್ನ ತಂದೆಯನ್ನು ನೋಡ್ತಿದ್ದ ಕೂಡಲೇ ಜಿಮ್ಮಿ ಬೊಗಳೋಕೆ ಶುರು ಮಾಡ್ತು. ಶಬ್ದ ಕೇಳಿ ಶೇಖರ್ ಹೊರಗೆ ಬಂದು ನೋಡಿದ್ರೆ ಅಪ್ಪ ಬಂದಿದ್ದಾರೆ. ಅಪ್ಪನನ್ನು ನೋಡಿ ಆಶ್ಚರ್ಯದಿಂದ, ಅಪ್ಪ, ನಾನು ಕಾಗದದಲ್ಲೇ ಎಲ್ಲ ತಿಳಿಸಿದ್ನಲ್ಲ, ನೀವ್ಯಾಕೆ ಇಷ್ಟು ಗಾಬರಿ ಮಾಡಿಕೊಂಡು ಊರಿಗೆ ಬಂದ್ಬಿಟ್ರಿ ಅಂತ ಕೇಳ್ತಾನೆ. ಶೇಖರ್, ಇತ್ತೀಚೆಗೆ ನೀನು ತುಂಬ ಬದಲಾಗಿದ್ಯಾ. ನನ್ನ ಮಾತಿಗೆ ಬೆಲೆ ಕೊಡೋದಾದರೆ ಇವತ್ತು ರಾತ್ರಿನೇ ನೀನು ನನ್ನ ಜೊತೆ ಹೊರಡು. ಅಪ್ಪ, ನಿಮ್ಮ ಮಾತಿನ ಮೇಲೆ ನನಗೆ ತುಂಬಾ ಗೌರವವಿದೆ. ಆದರೆ ಸದ್ಯಕ್ಕೆ ನಾನು ಬೆಂಗಳೂರನ್ನ ಬಿಟ್ಟು ಬರಲ್ಲ. ಯಾಕೆ ಬರಲ್ಲ? ಅಂತ ಕಾರಣ ಆದರೂ ಏನಿದೆ? ಎಲ್ಲವನ್ನ ನಾನು ಸದ್ಯದಲ್ಲೇ ತಿಳಿಸ್ತೀನಿ ಅಪ್ಪ, ನೀವು ಸಮಾಧಾನ ತಂದ್ಕೊಳ್ಳಿ. ಅಷ್ಟು ಹೊತ್ತಿಗೆ ರಾಣಿ ಹೊರಗೆ ಬಂದ್ಲು. ಅಪ್ಪನನ್ನು ನೋಡಿ ನಗುಮುಖದಿಂದ ಸ್ವಾಗತಿಸಿದ್ಲು. ಅಪ್ಪ, ಒಳಗೆ ಬನ್ನಿ. ಅಳಿಯಂದ್ರಲ್ಲಮ್ಮ ಅಂಗಡಿಗೆ ಹೋಗಿದ್ದಾರಾ? ಹೌದು ಅಪ್ಪ, ನೀವು ಮೊದಲು ಒಳಗೆ ಬನ್ನಿ. ರಾಣಿ ತನ್ನ ತಂದೆಯನ್ನು ನಗುಮುಖದಿಂದ ಸ್ವಾಗತಿಸಿದ್ರು. ಆ ನಗುವಿನಲ್ಲಿ ಹಿಂದಿನ ಉತ್ಸಾಹ ಉಲ್ಲಾಸ ಇರಲಿಲ್ಲ. ಶೇಖರ್ ಒಮ್ಮೊಮ್ಮೆ ಮಾತಾಡ್ತಾ ಇದ್ರು. ಅವನು ಯಾವುದೋ ಯೋಚನೆಯಲ್ಲಿ ಕಳೆದ ಹಾಗೆ ತೋರ್ತಾ ಇತ್ತು. ಕಾವ್ಯ ಮಾತ್ರ ಬದಲಾಗಿರಲಿಲ್ಲ. ಮೌನವಾಗಿದ್ದ ಮನೆಯಲ್ಲಿ ಓಡಾಡುವ ದೀಪ ಆಗಿದ್ಲು ಅವಳು. ಅವಳ ನಗು, ಮುದ್ದು ಮಾತುಗಳು ಮನೆಯ ಮೌನವನ್ನು ಕಲಕುತ್ತಿದ್ವು. ಇದೆಲ್ಲವನ್ನು ಗಮನಿಸಿದ ಶೇಖರ್ ತಂದೆ, ಮನೆಯವರೆಲ್ಲ ಏನೋ ಒಂದು ಥರ ಬದಲಾಗಿದ್ದಾರೆ. ಎಲ್ಲಿ ಕಣ್ಮಣಿ, ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾರೆ. ಕಣ್ಮಣಿ ಆಸ್ಪತ್ರೆಯಲ್ಲಿದ್ದಾಳೆ ಅಪ್ಪ. ಹೌದಾ? ಏನಾಯಿತು ಅವಳಿಗೆ? ಅವಳಿಗೆ ಸ್ವಲ್ಪ ಬುದ್ಧಿಭ್ರಮಣೆ ಆಗಿದೆ. ಏನು ಬುದ್ಧಿಭ್ರಮಣೆನಾ? ಹುಚ್ಚಾಸ್ಪತ್ರೆಯಲ್ಲಿದ್ದಾಳಾ ಅಂತ ಕೇಳ್ತಾರೆ. ಅದಕ್ಕೆ ಶೇಖರ್ ಏನು ಮಾತನಾಡದೆ ತಲೆ ಬಗ್ಗಿಸ್ತಾನೆ. ಛೇ ಪಾಪ, ಇಂತಹ ಒಳ್ಳೆ ಹುಡುಗಿ, ಈ ಹುಡುಗಿಗೆ ಈ ರೀತಿ ಅನ್ಯಾಯ ಆಗಬಾರ್ದಿತ್ತು ಅಂತ ಸ್ವಲ್ಪ ಹೊತ್ತು ಮಾತಾಡದೆ ಮೂಕರಾಗಿ ಕೂತ್ಬಿಡ್ತಾರೆ ಶೇಖರ್ನ ತಂದೆ. ಶೇಖರ್ ಮಾತನ್ನು ಮುಂದುವರಿಸುತ್ತಾ, ಅದಕ್ಕೆ ಅಪ್ಪ, ನಾನು ಸದ್ಯಕ್ಕೆ ಊರಿಗೆ ಬರಲ್ಲ ಅಂತ ಹೇಳಿದ್ದು. ನಾನು ಬೆಂಗಳೂರಲ್ಲೇ ಇರ್ತೀನಿ. ಭಾವ ಅಂಗಡಿಗೆ ಹೋಗ್ತಾರೆ. ಅಕ್ಕ ಮಗುನ ನೋಡ್ಕೋಬೇಕು. ಅವಳು ಮಗುನ ನೋಡಿಕೊಂಡು ಹಾಸ್ಪಿಟಲ್ಗೂ ಹೋಗಿ 2 ಕಡೆ ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಾನು ಇಲ್ಲೇ ಇದೊಂದು ವರ್ಷ ಇದ್ದರೆ ಅಕ್ಕನಿಗೂ ಸಹಾಯ ಆಗುತ್ತೆ. ಅದಕ್ಕೆ ನಾನು ಊರಿಗೆ ಬರಲ್ಲ. ಆದರೂ ನೀನು ಈ ವರ್ಷನೇ MA ಮುಗಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ರಾಗ ಎಳಿತಾರೆ. ಓದಿಗೇನು ಅಪ್ಪ, ಮುಂದಿನ ವರ್ಷ ಕೂಡ ಮಾಡಬಹುದು. ಕಣ್ಮಣಿ ಸರಿಯಾಗದಿದ್ರೆ ಮಲ್ತಾಯಿಯಿಂದ ಹೀಗಾಯ್ತು ಅಂತ ಜನ ಅಕ್ಕನ್ನ ಆಡ್ಕೊಳ್ಳೋದಿಲ್ವೇ? ಹೌದಪ್ಪ, ನಿಜ. ನೀನು ಹೇಳ್ತಿರೋದು ಸರಿಯಾಗಿದೆ. ರಾಣಿಗೆ ಕೆಟ್ಟ ಹೆಸರು ಬರಬಾರ್ದು. ಈ ಸಂಜೆ ಕಣ್ಮಣಿನ ನೋಡ್ಕೊಂಡು ಬರೋಣ ಶೇಖರ ಅಂತಾರೆ. ಸಂಜೆ ಶೇಖರ್ನ ತಂದೆ ಹಾಸ್ಪಿಟಲ್ಗೆ ಹೊರಟಾಗ ರಾಣಿಯನ್ನು ಕೂಡ ಕರೆದ್ರು. ಆದರೆ ರಾಣಿ, ಅಪ್ಪ, ನಾನು ನಿನ್ನೆ ತಾನೇ ಹೋಗಿ ಬಂದಿದ್ದೆ, ನೀವು ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಒಟ್ಟಿನಲ್ಲಿ ಶೇಖರ್ನ ತಂದೆ ಒಬ್ಬರೇ ಆಸ್ಪತ್ರೆಗೆ ಹೊರಟರು. ಅವರು ಹೋದ ಕೂಡಲೇ ಶೇಖರ್ ಅಕ್ಕನ ಬಳಿ ಬಂದು, ಅಕ್ಕ, ನಾನು ಕಣ್ಮಣಿಯನ್ನು ಪ್ರೀತಿಸ್ತಿರೋ ವಿಷಯನ ನೀನು ಈಗಲೇ ಹೇಳಬೇಡ. ಸಮಯ ಬಂದಾಗ ನಾನೇ ತಿಳಿಸ್ತೀನಿ. ಈಗಲಿಂದಲೇ ಅವಳ ವಿಷಯ ಚರ್ಚೆ ಆಗೋದು ನನಗೆ ಇಷ್ಟ ಇಲ್ಲ. ರಾಣಿ ಭಾವರಹಿತ ಧ್ವನಿಯಲ್ಲಿ ಆಗಲಿ ಅಂತಾಳೆ. ಶೇಖರ್ನ ತಂದೆ ರಾತ್ರಿ ಹಾಸ್ಪಿಟ್ಲಿಂದ ಮನೆಗೆ ಬಂದರು. ಅವರು ಬಂದೊಡನೆ ಶೇಖರ್ ಕೇಳ್ದ, ಅಪ್ಪ, ಕಣ್ಮಣಿ ನಿನ್ನನ್ನು ಗುರ್ತು ಹಿಡಿದ್ಲಾ? ಗುರ್ತು ಹಿಡಿದ ಹಾಗೆ ಕಾಣಲಿಲ್ಲ. ಆದರೆ ಅವಳು ಎಲ್ಲರಂತೆ ಹುಚ್ಚುಚ್ಚಾಗಿ ಆಡಲಿಲ್ಲ. ಯಾವುದೋ ಒಂದು ವಿಷಯವನ್ನು ಹೇಳಿದ್ದನ್ನೇ ಹೇಳ್ತಾ ಇರ್ತಾಳೆ. ಅವಳ ಮನಸ್ಸಲ್ಲಿ ಏನೋ ಒಂದು ಜ್ವಾಲಾಮುಖಿ ಅಡಗಿದೆ ಅಂತ ನನಗನ್ನಿಸುತ್ತೆ. ಇವರು ಮಾತಾಡೋ ಸಮಯಕ್ಕೆ ಮಹೇಶ್ ಅಂಗಡಿಯಿಂದ ಮನೆಗೆ ಬಂದ. ಅಳಿಯನಿಗೆ 4 ಸಮಾಧಾನದ ಮಾತುಗಳನ್ನು ಹೇಳಿದ್ರು. ಮರುದಿನ ಬೆಳಗ್ಗೆ ಸುರೇಶ್ ಅವರು ಊರಿಗೆ ಹೊರಟರು.
ತನ್ನ ಮಗ 1 ವರ್ಷ ವಿದ್ಯಾಭ್ಯಾಸವನ್ನು ನಿಲ್ಲಿಸೋದು ಅವರಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಏನಾದರೂ ಮಾಡಿ ಈ ವರ್ಷನೇ ಓದೋಕ್ಕಾಗಲ್ವ ಶೇಖರ ಎಂದು 2-3 ಬಾರಿ ಮಗನನ್ನು ಕೇಳಿದ್ರು. ನೀನೇನು ಯೋಚನೆ ಮಾಡಬೇಡ ಅಪ್ಪ, ನಾನೇನು ಇಲ್ಲಿ ಕಾಲಹರಣ ಮಾಡ್ತಿಲ್ಲ. ಮುಂದಿನ ವರ್ಷ ಓದಬೇಕಾಗಿರೋ ಪುಸ್ತಕಗಳನ್ನೆಲ್ಲ ಈಗಲೇ ಓದಿ ತಯಾರಾಗ್ತಾ ಇದ್ದೀನಿ. ನೀನೇನು ಚಿಂತಿಸದೆ ಊರಿಗೆ ಹೊರಡು ಎಂದು ಸಮಾಧಾನ ಹೇಳಿ ತಂದೆಯನ್ನು ಕಳುಹಿಸಿದ ಶೇಖರ್. ಮರುದಿನ ಶೇಖರ್ ಮತ್ತು ರಾಣಿ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಇರಲಿಲ್ಲ. ಇಬ್ಬರು ವಿಸಿಟರ್ಸ್ ರೂಮ್ನಲ್ಲಿ ಕುಳಿತು ಕಣ್ಮಣಿಗಾಗಿ ವೆಯ್ಟ್ ಮಾಡ್ತಾ ಇದ್ರು. ಲಕ್ಷ್ಮಮ್ಮ ಕಣ್ಮಣಿಯನ್ನು ಕರ್ಕೊಂಡು ಬಂದಾಗ ಬಾಗಿಲ ಹೊರಗೆ ನಿಂತಿದ್ದ ಕಣ್ಮಣಿ ಹಳೆಯ ಪ್ರಸಂಗವನ್ನೇ ನೆನಪಿಸ್ಕೊಂಡ್ಳು. ಹಳೆಯ ಪ್ರಸಂಗ ಮನಸ್ಸಿನಲ್ಲಿ ಹಸಿಯಾಗಿ ಇದ್ದಿದ್ರಿಂದ ಅವಳ ಕಣ್ಣಿಗೆ ಮೊದಲು ಕಂಡಿದ್ದೇ ರಾಣಿ. ರಾಣಿಯನ್ನ ನೋಡ್ತಿದ್ದ ಹಾಗೆ ಕಣ್ಮಣಿ ಹಿಂದಿನಂತೆಯೇ ಜೀರಿ ಅಲ್ಲಿಂದ ಓಡಿ ಹೋದ್ಲು. ಶೇಖರ್ ಮತ್ತು ರಾಣಿಯ ಸತತ 2 ತಿಂಗಳ ಪ್ರಯತ್ನ ಫಲ ಕೊಡುವಂತೆ ಕಾಣಲಿಲ್ಲ. ಕಣ್ಮಣಿ ವರ್ತನೆಯಲ್ಲಿ ಬದಲಾವಣೆ ಬರದಿದ್ದನ್ನು ಕಂಡ ಶೇಖರ್ಗೆ ನಿರಾಸೆಯನ್ನುಂಟು ಮಾಡಿತು. ಹೀಗೆ ಒಂದು ದಿನ ಅಕ್ಕ ತಮ್ಮ ಪ್ರಯತ್ನದಲ್ಲಿ ಸೋತು ವಿಸಿಟರ್ಸ್ ರೂಮಿನಿಂದ ಹೊರಗೆ ಬರುವಾಗ ಶೇಖರ್ ಪಕ್ಕ ತಿರುಗಿ ನೋಡ್ತಾನೆ. ಕಣ್ಮಣಿ ಒಂದು ಮೂಲೆಯಲ್ಲಿ ನಿಂತು ಶೇಖರ್ನೇ ದೃಷ್ಟಿ ಇಟ್ಟು ನೋಡ್ತಾ ಇದ್ಲು. ಕಣ್ಮಣಿಯ ಕಣ್ಣುಗಳಲ್ಲಿ ಶೇಖರ್ನ ಮೇಲಿದ್ದ ಪ್ರೀತಿ, ಅವನನ್ನು ಮಾತನಾಡಿಸುವ ಹಂಬಲ, ಏನನ್ನೂ ಹೇಳ್ಕೋಬೇಕು ಅನ್ನೋ ಅವಳ ಆಸೆ ಎಲ್ಲವೂ ಇದ್ದು ಕಾಣ್ತಾ ಇತ್ತು. ಅವಳ ದೇಹ ಬಿಗಿಯಾಗಿ ಹಿಡ್ದಿದ್ರು ಅವಳ ಮನಸ್ಸು ಮಾತ್ರ ಶೇಖರ್ನ ಹತ್ರ ಹೋಗು ಅಂತ ಹೇಳ್ತಾ ಇತ್ತು. ಇವರೊಬ್ಬರೇ ದಿನ ಬರಬಾರ್ದೆ, ಇವರೊಬ್ಬರೇ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನನ್ನ ಮನಸ್ಸಿನಲ್ಲಿರೋ ವಿಷಯವನ್ನೆಲ್ಲ ಹೇಳ್ಕೊಳ್ಬಹುದಿತ್ತು ಅಂತ ಯೋಚಿಸ್ತಾ ಇರ್ತಾಳೆ ಕಣ್ಮಣಿ. ಇಬ್ಬರೂ ನನ್ನನ್ನು ನೋಡಿ ನಿಂತಲ್ಲಿಯೇ ನಿಂತಿದ್ದಾರೆ. ಆಕೆ ಮುಂದೆ ಹೊರಟು ಹೋಗೋಳೋ ಏನೋ. ಅವಳು ಅಲ್ಲೇ ನಿಂತಿರ್ತಾಳೆ. ನನ್ನನ್ನು ನೋಡಿ ಅವಳ್ಯಾಕೆ ನಗ್ತಿದ್ದಾಳೆ? ಅವ್ರು ನಗೋದೇನೋ ಸರಿ, ಆದರೆ ಆಕೆ ಯಾಕೆ ನನ್ನನ್ನು ನೋಡಿ ನಗಬೇಕು? ಅವಳು ಅವನ ಜೊತೆಯಲ್ಲಿರೋ ತನಕ ನಾನು ಖಂಡಿತ ನಗಬಾರ್ದು. ಆದರೆ ಹೀಗೆ ಎಷ್ಟು ದಿನ ಅಂತ ಸುಮ್ಮನಿರೋಕೆ ಸಾಧ್ಯ? ಎಷ್ಟು ದಿನ? ಇನ್ನು ಎಷ್ಟು ದಿನ? ಕಣ್ಮಣಿ ಯೋಚಿಸ್ತಾ ಇರ್ತಾಳೆ. ಕಣ್ಮಣಿ ತಮ್ಮ ಬಳಿಗೆ ಬರಬಹುದು ಅಂತ ಅಕ್ಕ ತಮ್ಮ 2 ಗಳಿಗೆ ಅಲ್ಲೇ ನಿಲ್ತಾರೆ. ಆದರೆ ಕಣ್ಮಣಿ ಇದ್ದ ಸ್ಥಳದಿಂದ ಸ್ವಲ್ಪವೂ ಕದಲಿಲ್ಲ. ಶೇಖರ್ ಹೊರಡೋಕ್ಕೆ ಮುಂಚೆ ಹಿಂತಿರುಗಿ ನೋಡ್ತಾನೆ. ಕೊನೆ ಬಾರಿ ಹಿಂತಿರುಗಿ ನೋಡಿದ ಕಣ್ಮಣಿ ಕಬ್ಬಿಣದ ಸಲಾಕೆಗಳನ್ನು ತನ್ನ ಕೈಗಳಿಂದ ಹಿಡಿದು ಸರಳುಗಳ ಮೂಲಕ ಅವನನ್ನೇ ನೋಡ್ತಾ ಇದ್ಲು. ಕಣ್ಮಣಿಯ ಅಸಹಾಯಕತೆ ನೋಡಿ ಶೇಖರ್ನ ಮನಸ್ಸು ಕರಗಿತು. ರಾಣಿಗಂತೂ ಆಸ್ಪತ್ರೆಗೆ ಅಲೆದು ಸಾಕಾಗಿ ಹೋಗಿತ್ತು. ಒಂದು ದಿನ ಶೇಖರ್ ಒಬ್ಬನೇ ಆಸ್ಪತ್ರೆಗೆ ಹೊರಟ. ಕಣ್ಮಣಿಯ ಸದ್ಯದ ಪರಿಸ್ಥಿತಿಯನ್ನು ಡಾಕ್ಟರ್ನಿಂದಲೇ ಕೇಳುವ ತೀವ್ರ ಬಯಕೆ ಅವನಿಗಿತ್ತು. ಡಾಕ್ಟರ್ ಶೇಖರ್ನನ್ನು ನೋಡಿ ಕೇಳಿದ್ರು, ನಿಮ್ಮ ಪ್ರಯತ್ನ ಎಲ್ಲಿವರೆಗೆ ಬಂದಿದೆ? ಶೇಖರ್ ಸಪ್ಪೆ ಧ್ವನಿಯಿಂದ ಉತ್ತರ ಕೊಟ್ಟ, 2 ತಿಂಗಳಿಂದ ಒಂದೇ ಸಮ ಬರ್ತಾ ಇದ್ದೀವಿ ಡಾಕ್ಟರ್, ಆದರೂ ಏನು ಪ್ರಯೋಜನ ಆಗೋ ಹಾಗೆ ಕಾಣ್ತಾ ಇಲ್ಲ. ಇಷ್ಟು ಬೇಗ ನಿರಾಸೆ ತಂದ್ಕೊಂಡ್ರೆ ಹೇಗೆ? ಯಾವ ಕಾಯಿಲೆ ಆದರೂ ಅಷ್ಟೇ, ಬರೋದು ಎಷ್ಟು ಸುಲಭವೋ ವಾಸಿಯಾಗೋದು ಅಷ್ಟೇ ಕಷ್ಟ. ಬಾಹ್ಯ ವರ್ತನೆಯಲ್ಲಿ ನಿಮಗೆ ಯಾವ ಬದಲಾವಣೆಯೂ ಕಾಣದೇ ಇರಬಹುದು, ಆದರೆ ಅವಳ ಅಂತರಂಗದಲ್ಲಿ ಪರಿವರ್ತನೆ ಆಗುತ್ತಾ ಇದೆ. ಒಂದು ವ್ಯಕ್ತಿಯ ಹೆದರಿಕೆಯಿಂದಾಗಿ ಕಣ್ಮಣಿ ತನ್ನ ಬದುಕಿನ ದೊಡ್ಡ ಆಸೆಯನ್ನೇ ತ್ಯಜಿಸೋದು ಸಾಧ್ಯವಿಲ್ಲ. ನಿನ್ನನ್ನು ನೋಡುವ, ಮಾತನಾಡಿಸುವ ಬಯಕೆ ಅವಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಂತರಂಗದ ಹೋರಾಟದಿಂದಾಗಿ ಅವಳು ದಿಕ್ಕು ತೋಚದೆ ಓಡಾಡ್ತಿರೋದನ್ನು ನಾನೇ ನೋಡಿದ್ದೀನಿ. ಪ್ರೇಮಕ್ಕೂ ಭೀತಿಗೂ ಹೋರಾಟ ನಡೆದಿದೆ. ತಾಳ್ಮೆಯಿಂದಿರಿ ಅಂತಾರೆ ಡಾಕ್ಟರ್. ನಮ್ಮ ಪ್ರಯತ್ನನ ನಾವು ಯಾವತ್ತೂ ನಿಲ್ಲಿಸಲ್ಲ ಡಾಕ್ಟರ್ ಎಂದು ಆಶ್ವಾಸನೆ ಇಡ್ತಾನೆ ಶೇಖರ್. ಇನ್ನು ಸ್ವಲ್ಪ ದಿನದಲ್ಲೇ ಕಣ್ಮಣಿಗೆ ಶಾಕ್ ಕೊಡಬೇಕು ಅಂತ ತೀರ್ಮಾನಿಸಿದ್ದೀನಿ. ಅವಳ ಸುಪ್ತ ಚೇತನ ನಿಮ್ಮನ್ನೆಲ್ಲ ಗುರುತಿಸಿದೆ, ಆದರೆ ಜಾಗೃತ ಮನಸ್ಸು ಎಚ್ಚೆತ್ತಿಲ್ಲ. ಮನಸ್ಸಿನ ದುರ್ಬಲತೆಯಿಂದಾಗಿ ಎಲ್ಲವನ್ನೂ ಮರ್ತಿದ್ದಾಳೆ. ಶಾಕ್ ಕೊಟ್ಟು ನೋಡಬೇಕು, ಆಗ ಸರಿಯಾಗಬಹುದು ಅಂತಾರೆ ಡಾಕ್ಟರ್. ಹೌದಾ ಡಾಕ್ಟರ್, ಶಾಕ್ ಕೊಟ್ಟರೆ ಎಲ್ಲ ಸರಿ ಆಗುತ್ತಾ? ಅದು ಹೇಗೆ ಅಂತ ಕೇಳ್ತಾನೆ ಶೇಖರ್. ಹೇಳ್ತೀನಿ ಕೇಳು. ಉದಾಹರಣೆಗೆ, ನೀನು ಯಾರೋ ಒಬ್ಬರಿಗೆ ಸಾಲ ಕೊಡಬೇಕಾಗತ್ತೆ. ಅದೇ ವಿಷಯವನ್ನು ತಲೆಯಲ್ಲಿಟ್ಕೊಂಡು ರೋಡ್ನಲ್ಲಿ ನೆಟ್ಕೊಂಡು ಹೋಗ್ತಾ ಇರ್ತೀಯ. ನೀನು ನಾಳೆ ಒಳಗೆ ಸಾಲ ತೀರಿಸಬೇಕಾಗಿರುತ್ತೆ. ಆ ಸಾಲವನ್ನು ತೀರಿಸ್ತಾ ಇದ್ದರೆ ನಿನ್ನನ್ನು ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾರೆ. ನಿನಗೆ ಸಹಾಯ ಮಾಡೋಕ್ಕೂ ಯಾರೂ ಇಲ್ಲ. ನಿನ್ನ ಸಮಸ್ಯೆ ನಿನ್ನನ್ನು ಪೆಡಂಭೂತವಾಗಿ ತಲೆಯನ್ನೇ ಆವರಿಸಿರುತ್ತೆ. ಅದೇ ಸಮಯಕ್ಕೆ ನಿನಗೆ ಸ್ನೇಹಿತನೊಬ್ಬ ರೋಡ್ನಲ್ಲಿ ಸಿಗ್ತಾನೆ. ನೀನು ಅವನ ಕಡೆ ಕಣ್ಣೆತ್ತಿ ನೋಡ್ಬೋದು, ಆದರೆ ನೀನು ಅವನನ್ನು ನಿನ್ನ ಸ್ನೇಹಿತ ಅಂತ ಗುರುತಿಸಲ್ಲ. ಯಾಕಂದರೆ ನಿನ್ನ ಮನಸ್ಸು ಬೇರೆ ವಿಚಾರದ ಸುಳಿಯಲ್ಲಿ ಸಿಕ್ಕು ಶಾಂತಿ ನೆಮ್ಮದಿ ಇಲ್ಲದೆ ತಿರುಗ್ತಾ ಇರುತ್ತೆ.
ನಿನ್ನ ಮನಸ್ಸು ಸ್ಥಿಮಿತದಲ್ಲೇ ಇರಲ್ಲ. ಆಗ ನಿನ್ನ ಸ್ನೇಹಿತ ನಿನ್ನ ಹತ್ತಿರ ಬಂದು ನಿನ್ನ ಬೆನ್ನಿನ ಮೇಲೆ ಬಲವಾಗಿ ಗುದ್ದಿದ ಅಂತ ಇಟ್ಕೋ. ಆ ಕ್ಷಣ ನೀನು ಬೆಚ್ಚಿ ನಿನ್ನ ಬೆನ್ನಿಗೆ ಗುದ್ದಿದವರು ಯಾರೆಂದು ಅವನ ಕಡೆ ನೋಡಿ ಅವನು ನಿನ್ನ ಸ್ನೇಹಿತ ಅಂತ ಗುರ್ತು ಹಿಡಿತೀಯ. ಸ್ನೇಹಿತನ ಗುದ್ದು ಕೆಲಸ ಮಾಡುತ್ತೋ ಇಲ್ವೋ ಹಾಗೆ ಶಾಕ್ ಕೂಡ. ಕ್ರಮೇಣ ಕಣ್ಮಣಿ ತಾನಾಗಿಯೇ ನಿಮ್ಮನ್ನೆಲ್ಲ ಗುರುತಿಸ್ತಾಳೆ. ಮುಂದೆ ಏನಾಗುತ್ತೋ ನೋಡೋಣ, ಆದರೆ ನೀನು ಆಸೆಯನ್ನು ಬಿಡಬೇಡ ಅಂತಾರೆ ಡಾಕ್ಟರ್. ನಿರಾಸೆಯಿಂದ ಕತ್ತಲು ಕವಿದಿದ್ದ ಶೇಖರ್ನ ಮನಸ್ಸಿನಲ್ಲಿ ಬೆಳಕಿನ ಆಶಾ ಕಿರಣಗಳು ಬಂದವು. ಕಣ್ಮಣಿಯ ವರ್ತನೆ ನಿಧಾನವಾಗಿ ಬದಲಾಯಿಸತೊಡಗಿತು. ಅವಳು ರಾಣಿ ಶೇಖರ್ನನ್ನು ನೋಡಿ ಎಂದಿನಂತೆ ರೂಮಿನಿಂದ ಹೊರಗೆ ಓಡಿ ಬಂದರೂ ಅಂಗಳದ ಮೂಲೆಯಲ್ಲಿ ನಿಂತು ಅವರನ್ನೇ ನೋಡಲು ಮೊದಲು ಮಾಡಿದ್ಲು. ಸುಮಾರು 1 ತಿಂಗಳು ಹೀಗೆ ನಡೆದ ಮೇಲೆ ಕಣ್ಮಣಿ ರೂಮಿನ ಬಾಗಿಲ ಬಳಿ ಬಂದು ನಿಲ್ಲುವ ಧೈರ್ಯ ಮಾಡಿದ್ಲು. ಶೇಖರ್ ಮತ್ತು ರಾಣಿ ಅವಳನ್ನು ಒಳಗೆ ಬಂದು ಕುಳಿತುಕೊಳ್ಳೋಕೆ ಕರೀತಾ ಇದ್ರು. ಶೇಖರ್ ತರ್ತಿದ್ದ ಐಸ್ ಕ್ರೀಮ್ ಪಾತ್ರೆಯಲ್ಲೇ ಕರಗಿ ನೀರಾಗ್ತಾ ಇತ್ತು. ಕಣ್ಮಣಿಯ ಧೈರ್ಯ ಸಲಿಕೆ ಅವಳನ್ನು ರೂಮಿನ ಒಳಗೆ ಬರುವಂತೆ ಮಾಡಿದ್ರು. ಬಾಗಿಲಿನಲ್ಲೇ ನಿಂತು ಶೇಖರ್ನನ್ನ ನೋಡಿ ಪರಿಚಯದ ನಗೆ ಬೀರುವಂತೆ ಪ್ರೋತ್ಸಾಹಿಸಿದ್ವು. ಕಣ್ಮಣಿ ಬಾಗಿಲಿನಲ್ಲಿ ನಿಂತು ಗಂಟಿಕ್ಕಿದ ಹುಬ್ಬು ಸಡಿಲಿಸಿ ತಮ್ಮ ಕಡೆ ನೋಡಿ ನಕ್ಕಿದ್ದ ದಿನ ಶೇಖರ್ನಿಗೆ ಅವಳ ರೋಗ ವಾಸಿಯಾದಷ್ಟೇ ಸಂತೋಷ ಆಯಿತು. ಡಾಕ್ಟರ್ ಜಡವಾಗಿದ್ದ ಜ್ಞಾಪಕ ಶಕ್ತಿಯನ್ನು ಪ್ರಚೋದನೆಗೊಳಿಸೋಕೆ, ನಿದ್ರಿಸುತ್ತಿದ್ದ ಚೇತನಾ ಮನಸ್ಸನ್ನು ಜಾಗೃತಗೊಳಿಸೋಕೆ ಅವಳಿಗೆ ಒಂದು ಬಾರಿ ಶಾಕ್ ಕೊಡಲು ನಿರ್ಧರಿಸಿದ್ರು. ಒಂದು ದಿನ ಕಣ್ಮಣಿ ಸುಶೀಲಾ ಕೇರ ಮಾಡ್ತಿದ್ದಾಗ ಕಣ್ಮಣಿಗೆ ಡಾಕ್ಟರ್ ಕರೆ ಬಂತು. ಬೇಗ ಬಂದ್ಬಿಡು ಕಣ್ಮಣಿ, ಮತ್ತೆ ಆಟನ ಮುಂದುವರ್ಸೋಣ ಅಂತಾರೆ ಸುಶೀಲಾ ಅವರು. ಆದರೆ ಕಣ್ಮಣಿ ಹಿಂದಿರುಗಿ ಬರುವಾಗ ಆಟವಾಡೋ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಶಾಕ್ ಕೊಡುವಾಗ ಕೈಕಾಲು ಬಡಿದು ಕಿರ್ಚಾಡಿದ ಕಣ್ಮಣಿ ಸುಸ್ತಾಗಿ ಸ್ಟ್ರೆಚ್ಚರ್ನ ಮೇಲೆ ಮಲಗಿದ್ಲು. ಸ್ಟ್ರೆಚ್ಚರ್ನ ಮೇಲೆ ಮಲಗಿಸಿಕೊಂಡ ಬಂದ ನರ್ಸ್ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿದ್ರು. ಮುಂದಿನ 1 ವಾರ ಸಂಪೂರ್ಣ ವಿಶ್ರಾಂತಿಯಿಂದ ಕಳೆಯಿತು. ಮಂಜು ಮುಸುಕಾಗಿದ್ದಾಗ ಅಗೋಚರವಾಗಿದ್ದ ಮನೆಗಳು, ಮಂಜು ಕ್ರಮೇಣ ಕರಗಿ ಮಾಯವಾಗ್ತಿದ್ದಂತೆಲ್ಲ ಗೋಚರವಾಗುತ್ತಾ ಬಂದಂತೆ ಕಣ್ಮಣಿಯ ಅಂತರಾಳದಲ್ಲಿ ಹೊತ್ತು ಹೋಗಿದ್ದ ಚೇತನ ಮನಸ್ಸು ಕ್ರಮೇಣ ಮೇಲೆದ್ದಿತ್ತು. ಅನೇಕ ಘಟನೆಗಳು ಅವಳ ಮನಸ್ಸಿನಲ್ಲಿ ಒಂದೊಂದಾಗಿ ಮೂಡಿ ಬಂದವು. ರಾಣಿ, ಶೇಖರ್, ಕಾವ್ಯ, ಮಹೇಶ್ ಎಲ್ಲರೂ ಅವಳ ಮನಸ್ಸಿನಲ್ಲಿ ಸುಳಿದು ಹೋದರು. ಕೊನೆಗೆ ಸ್ಥಿರವಾಗಿ ನಿಂತ ಮೂರ್ತಿ ಎಂದರೆ ಶೇಖರ್. ತಾನು ಇಲ್ಲಿಗೆ ಹೇಗೆ ಬಂದೆ, ಯಾಕೆ ಬಂದೆ ಎಂದು ಕಣ್ಮಣಿ ಯೋಚಿಸಿದ್ಲು. ಸಂಜೆ ನರ್ಸ್ ಯೋಚಿಸ್ತಿದ್ದ ಕಣ್ಮಣಿಯನ್ನು ವಾಕಿಂಗ್ಗೆ ಬಾ ಅಂತ ಕರೆದ್ರು. ನಾನು ಬರೋದಿಲ್ಲ ಅಂತ ನಿರಾಕರಿಸಿದ್ಲು ಕಣ್ಮಣಿ ನರ್ಸ್ ಹೊರಟು ಹೋದ ನಂತರ ಅವಳ ಮನಸ್ಸು ವಾಕಿಂಗ್ ಅನ್ನೋ ಶಬ್ದವನ್ನು ಕೇಳಿ ಪ್ರಿಯವಾಗಿದೆ ಅಂತ ಅನ್ನಿಸ್ತು. ಅಪ್ರಿಯವಾದ ಪ್ರಸಂಗಗಳನ್ನ ನೆನೆಯಿತು. ವಾಕಿಂಗ್, ತಾನು ಮತ್ತು ಶೇಖರ್ ಹಿಂದೆ ಎಷ್ಟೋ ಬಾರಿ ವಾಕಿಂಗ್ಗೆ ಹೋಗಿದ್ವಿ ಅಲ್ವಾ, ಹೋಗಿರ್ಲಿಲ್ವಾ ಅಂತ ಯೋಚಿಸ್ತಾ ಇದ್ಲು. ಕಣ್ಮಣಿಗೆ ಈಗ ಹಳೆಯದೆಲ್ಲ ಒಂದೊಂದಾಗಿ ನೆನಪಾಯಿತು. ಶೇಖರ್ ಹೇಳಿದ ಮಾತು, ನಾನು ನಿನ್ನನ್ನು ಪ್ರೀತಿಸ್ತೀನಿ ಕಣ್ಮಣಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ. ಹೌದು, ಈ ಮಾತನ್ನು ಶೇಖರ್ ನನಗೆ ಆ ದಿನ ಹೇಳಿದ್ದ. ಕಣ್ಮಣಿ ಮೆಲ್ಲಗೆ ಹೇಳ್ಕೊಳ್ತಾ ಇದ್ಲು, ನಾನು ಕೂಡ ನಿನ್ನನ್ನು ಅನ್ನುತ್ತಿರುವಾಗ ಯಾವುದೋ ಹುಚ್ಚಿಯ ನಗು ದೂರದಿಂದ ಇವಳ ಕಿವಿಗೆ ಬಿತ್ತು. ತನ್ನದೇ ಯೋಚನಾ ಲಹರಿಯಲ್ಲಿ ಮುಳುಗಿದ್ದ ಕಣ್ಮಣಿಗೆ ನಗ್ತಾ ಇರೋರು ಯಾರಂತ ತಿಳಿಲಿಲ್ಲ. ತಿರುಗಿ ನೋಡಿದ್ಲು. ಹಿಂದೊಂದು ದಿನ ಇದೇ ರೀತಿ ಹಾಸ್ಯ ಮಾಡಿ ನನ್ನನ್ನು ಅಪಹಾಸ್ಯ ಮಾಡಿ ನಕ್ಕಿದ್ಲು ಅಲ್ವಾ ಚಿಕ್ಕಮ್ಮ. ಹುಚ್ಚಿಯನ್ನು ಯಾರು ಪ್ರೀತಿಸ್ತಾರೆ? ಈ ಮಾತುಗಳು ಎಲ್ಲವೂ ಆ ದಿನ ನಡೆದ ಘಟನೆ ಎಲ್ಲ ಕಣ್ಮಣಿಗೆ ನೆನಪಿಗೆ ಬಂತು. ಹುಚ್ಚಿ, ಯಾರು ಹುಚ್ಚಿ? ನಾನಲ್ಲ ಹುಚ್ಚಿ ಎಂದು ಜೋರಾಗಿ ಕಿರ್ಚ್ಕೊಂಡ್ಲು. ಆದರೆ ನಗು ಮಾತ್ರ ಕಡಿಮೆ ಆಗಲಿಲ್ಲ. ಕಣ್ಮಣಿ ನಗುವನ್ನು ಸಹಿಸೋಕಾಗದೆ ಕಿವಿಗೆ ಬೆರಳನ್ನಿಟ್ಟು ದಿಗ್ಗನೆ ಎದ್ದು ನಿಂತ್ಕೊಂಡು ನಗು ಬರ್ತಿದ್ದ ದಿಕ್ಕನ್ನೇ ಹಿಂಬಾಲಿಸಿದ್ಲು. ಮೋಹನಾಂಬ ನೆಲದ ಮೇಲೆ ಉರುಳಿ ನಗ್ತಾ ಇದ್ಲು. ಕಣ್ಮಣಿ ಅವಳ ಕೆನ್ನೆಗೆರಡು ಬಾರಿಸಿ, ನಗಬೇಡ, ಸಾಕು ನಿಲ್ಲಿಸು ಎಂದು ಅಬ್ಬರಿಸಿದ್ಲು. ನರ್ಸಿಬ್ಬರು ಬಂದು ಮೋಹನಾಂಬಳಿಂದ ಕಣ್ಮಣಿಯನ್ನು ದೂರ ನಿಲ್ಲಿಸಿದ್ರು. ಕಣ್ಮಣಿ ತನ್ನ ಹಾಸಿಗೆಯ ಮೇಲೆ ಬಿದ್ದು ಅಳೋಕೆ ಶುರು ಮಾಡಿದ್ಲು. ಶೇಖರ್, ಅಪ್ಪ ಎಂದು ಅಳುತ್ತಿದ್ದ ಅವಳ ತುಟಿಗಳಿಂದ ಆ ಶಬ್ದಗಳು ಹೊರಗೆ ಬಂದವು. 1 ವಾರದ ನಂತರ ಕಣ್ಮಣಿಗೆ ಡಾಕ್ಟರ್ ಬರೋಕೆ ಹೇಳಿದ್ರು. ಕೂತ್ಕೋಮ್ಮ, ಪರವಾಗಿಲ್ಲ, ನಿಂತ್ಕೊಂಡೇ ಇರ್ತೀನಿ ಅಂದ್ಲು ಕಣ್ಮಣಿ. ಯಾಕೆ ನಿಂತ್ಕೊಳ್ಬೇಕು? ಸ್ಕೂಲ್ನಲ್ಲಿ ತಪ್ಪು ಮಾಡಿದವ್ರನ್ನ ಹೀಗೆ ನಿಲ್ಲಿಸ್ತಾರೆ ಅಂತನಾ ಅಂತ ಕೇಳ್ತಾರೆ ಡಾಕ್ಟರ್. ಹೌದು, ನಾನು ಆ ದಿನ ಸ್ಕೂಲಿಗೆ ಲೇಟಾಗಿ ಹೋಗಿದ್ದಾಗ ಟೀಚರ್ ನನ್ನನ್ನು ಬೆಂಚಿನ ಮೇಲೆ ನಿಲ್ಲಿಸಿದ್ರು.
ನನ್ನನ್ನು ನೋಡಿ ರನ್ಸಿಲಿನ್ ನಗ್ತಾ ಇದ್ಲು. ರನ್ಸಿಲಿನ್ಗೆ ನಾನು ಕಣ್ಮಣಿ ತುಟಿಯನ್ನು ಕಚ್ಕೊಂಡ್ಲು. ಇವರೇನಾದರೂ ಆ ವಿಷಯನ ಕೇಳಿದ್ರಾ? ನಾನ್ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದುಕೊಂಡ್ಲು. ಯಾಕೆ ಸುಮ್ಮನಾದೆ? ಮುಂದೆ ಏನಾಯಿತು ಹೇಳು ಅಂತ ಕೇಳ್ತಾರೆ ಡಾಕ್ಟರ್. ಏನೂ ಇಲ್ಲ, ಸಂಕೋಚದಿಂದ ಹೇಳ್ತಾಳೆ ಕಣ್ಮಣಿ. ನಿನ್ನ ಹೆಸರೇನಮ್ಮ ಅಂತ ಕೇಳ್ತಾರೆ ಡಾಕ್ಟರ್. ಇದೇನಿದು ಆಶ್ಚರ್ಯ, ಇಷ್ಟು ದಿನ ಆದರೂ ಇವರಿಗೆ ನನ್ನ ಹೆಸರು ಗೊತ್ತಿಲ್ವಾ? ಆದರೆ ಮರ್ತುಬಿಟ್ಟಿದ್ದಾರಾ ಏನೋ. ಕಣ್ಮಣಿ ಅಂತಾಳೆ. ಓ, ನಿನ್ನ ತಂದೆಯ ಹೆಸರು? ಮಹೇಶ್. ತಾಯಿಯ ಹೆಸರೇನು? ನನಗೆ ತಾಯಿ ಇಲ್ಲ ಅಂತಾಳೆ ಕಣ್ಮಣಿ. ನಿನಗೆ ಮಲ್ತಾಯಿ ಇರಬೇಕು ಅಲ್ವೇ? ಕಣ್ಮಣಿ ತನ್ನ ಮನಸ್ಸಿನಲ್ಲಿ ಎದ್ದ ಭಾವನೆಗಳ ಬಿರುಗಾಳಿಯನ್ನು ಅದುಮೆ ಹೌದು ಇದ್ದಾರೆ ಅಂತಾಳೆ. ಹಾಗಾದರೆ ಅವರ ಹೆಸರೇನು? ಅಯ್ಯೋ ನನಗೆ ಗೊತ್ತಿಲ್ಲ ಹೋಗಿ ಅಂತಾಳೆ ಬೇಸರದಿಂದ. ಇರಲಿ ಬಿಡು, ನಿನಗೆ ಅಕ್ಕ ತಮ್ಮ ತಂಗಿ ಯಾರಾದರೂ ಇದ್ದಾರಾ? ಹಾಂ, ತಂಗಿ ಇದ್ದಾಳೆ. ತಂಗಿಯ ಹೆಸರೇನು ಅಂತ ಕೇಳ್ತಾರೆ ಡಾಕ್ಟರ್. ಕಾವ್ಯ. ಎಷ್ಟು ಮುದ್ದಾಗಿದೆ ಅಲ್ವಾ? ಹೌದು, ನನ್ನ ತಂಗಿ ಮುದ್ದಾಗೇ ಇದ್ದಾಳೆ. ನಿನ್ನ ವಯಸ್ಸೆಷ್ಟು? ನೀವೇ ಹೇಳಿ ಅಂತಾಳೆ ಕಣ್ಮಣಿ. 30 ವರ್ಷ ಇರಬಹುದಾ? ಇಲ್ಲ, ನನಗೀಗ 18 ವರ್ಷ. ನಿನಗೆ ಮದುವೆ ಆಗಿದೆಯಾ? ಕಣ್ಮಣಿಗೆ ಶೇಖರ್ನ ನೆನಪಾಯಿತು. ಶೇಖರ್ನ ತಾನು ಪ್ರೀತಿಸಿದ್ದು ನಿಜ, ಆದರೆ ಮದುವೆ ಇನ್ನೂ ಆಗಿಲ್ಲ ಎನ್ನುವ ನೆನಪು ಅವಳಿಗೆ ಇತ್ತು. ಇಲ್ಲ, ನನಗೆ ಮದುವೆ ಆಗಿಲ್ಲ ಅಂತ ಅವಳು ಉತ್ತರಿಸ್ತಾಳೆ. ನೀನು ಎಷ್ಟು ಓದ್ಕೊಂಡಿದ್ದೀಯಾ? SSLC. ಹೌದಾ, SSLC ಪಾಸಾಗಿದೆಯಾ ಕೇಳ್ತಾರೆ ಡಾಕ್ಟರ್. ಇಲ್ಲ, ಅಷ್ಟರಲ್ಲೇ ನಾನು ಸ್ಕೂಲ್ ಬಿಟ್ಬಿಟ್ಟೆ. ನಿನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಡು ಬಂದರು ಗೊತ್ತಾ? ಕಣ್ಮಣಿ ತಲೆ ತಗ್ಸಿದ್ಲು. ಯಾಕೆ ಯಾಕೆ ಎಂದು ಅವಳು ತನ್ನನ್ನೇ ತಾನೇ ಹಲವು ಬಾರಿ ಪ್ರಶ್ನಿಸ್ಕೊಂಡ್ಳು. ಇದಂತೂ ತನ್ನ ಮನೆಯಲ್ಲ, ಖಂಡಿತವಾಗ್ಲೂ ಇದು ನನ್ನ ಮನೆಯಲ್ಲ. ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದವರು ಯಾರು? ನಾನು ಇಲ್ಲಿಗೆ ಹೇಗೆ ಬಂದೆ? ಚಿಕ್ಕಮ್ಮ ಕರ್ಕೊಂಡು ಬಂದಿರ್ಬೋದಾ? ಹಾಂ, ಚಿಕ್ಕಮ್ಮನೇ ನನ್ನನ್ನು ನಿಂದಿಸಿದ್ದಲ್ವಾ? ಹಾಸ್ಯ ಮಾಡಲಿಲ್ವೇ? ಗೇಲಿ ಮಾಡಲಿಲ್ವೇ? ಈ ಹುಚ್ಚಿಯನ್ನು ಯಾರು ಪ್ರೀತಿಸ್ತಾರೆ? ಯಾರು ಮದುವೆ ಆಗ್ತಾರೆ ಅಂತ? ಯಾರು ಹುಚ್ಚಿ? ನನಗೆ ಹುಚ್ಚಿ ಹಿಡಿದಿದೆಯಾ? ನನಗೆ ಯಾವಾಗ ಹುಚ್ಚು ಹಿಡಿತು? ಯಾಕಾಗಿ ಹುಚ್ಚಿಡಿತು? ನನಗೆ ಹುಚ್ಚು ಹಿಡಿಯಲ್ಲ, ಹಿಡ್ದಿಲ್ಲ. ನಾನು ಇಲ್ಲಿಗೆ ಹೇಗೆ ಬರ್ತಿದ್ದೆ? ಅಯ್ಯೋ ಎಂದು ತಲೆಯನ್ನು ಹಿಡಿದು ಅಳೋಕೆ ಶುರು ಮಾಡಿದ್ಲು. ಡಾಕ್ಟರ್ ಮತ್ತೆ ನಯವಾಗಿ ಪ್ರಶ್ನಿಸಿದ್ರು. ನೀನು ಇಲ್ಲಿ ಯಾಕಿದೀಯಾ ಅಂತ ಗೊತ್ತೇ? ಕಣ್ಮಣಿ ಸಂಕೋಚ, ಅಪಮಾನ, ದುಃಖದಿಂದ ಬಿಗಿದು ಬಂದ ಕಂಠದಲ್ಲಿ ಹೇಳಿದ್ಲು. ನನಗೆ ಹುಚ್ಚು. ಮುಂದೆ ಅವಳಿಂದ ಮಾತನಾಡೋಕೆ ಆಗಲಿಲ್ಲ. ಕಣ್ಣಿನಿಂದ ನೀರು ಮುತ್ತಿನ ಮಣಿಯಂತೆ ಕೆನ್ನೆಯ ಮೇಲೆ ಉರುಳೋಕೆ ಆರಂಭಿಸಿತು. ಕಣ್ಮಣಿ ಮುಂದಿದ್ದ ಮೇಜಿನ ಮೇಲೆ ತಲೆ ಇಟ್ಟು ಅಳ್ತಾ ಇದ್ಲು. ಡಾಕ್ಟರ್ ಸಮಾಧಾನ ಹೇಳಿದ್ರು. ಛೇ, ಅಳ್ಬಾರ್ದು, ಅಳೋದಕ್ಕೆ ಈಗ ಏನಾಯ್ತು? ನೋಡು ಕಣ್ಮಣಿ, ಈಗಾಗಲೇ ನೀನು ಹುಷಾರಾಗಿದ್ಯಾ. ಇನ್ನೂ ಸ್ವಲ್ಪ ದಿನಗಳಲ್ಲಿ ಪೂರ್ತಿಯಾಗಿ ಹುಷಾರಾಗಿಬಿಡ್ತೀಯ. ಆಮೇಲೆ ನೀನೇ ಇಲ್ಲಿ ಇರ್ತೀನಿ ಅಂತಂದರೂ ನಾನು ನಿನ್ನನ್ನು ಹೊರಗಟ್ಬಿಡ್ತೀನಿ. ಎಲ್ಲಿ ನನ್ನ ಕಡೆ ನೋಡು ಕಣ್ಮಣಿ ಅಂತಾರೆ. ಕಣ್ಮಣಿ ತಲೆ ಎತ್ತಿದ್ಲು. ಎಳೆಯ ಮಗುವಿನಂತೆ ಕಣ್ಣುಗಳನ್ನು ಉಜ್ಜುತ್ತಾ ಇನ್ನೂ ಎಷ್ಟು ದಿನ ಅಂತ ಕೇಳಿದ್ಲು. ಇನ್ನು ಸ್ವಲ್ಪ ದಿನ ಅಷ್ಟೆ. ನೀನು ಜಾಣೆಯಾಗಿರಬೇಕು. ಇವತ್ತು ಸಂಜೆ ಶೇಖರ್ ಮತ್ತು ರಾಣಿ ಬರ್ತಾರೆ. ನೀನು ಅವರನ್ನು ಮಾತಾಡಿಸ್ತೀಯಾ? ನಾನು ಮಾತನಾಡ್ಸಲ್ಲ ಅಂತಾಳೆ. ಯಾಕೆ? ಶೇಖರ್ ಜೊತೆ ಮಾತಾಡೋಕ್ಕೆ ನಿನಗೆ ಇಷ್ಟ ಇಲ್ವಾ? ಹಾಗಾದರೆ ಅವನಿಗೆ ಇಲ್ಲಿ ಬರಬೇಡ ಅಂತ ನಾನು ಹೇಳಿ ಕಳಿಸ್ತೀನಿ ಅಂತಾರೆ ಡಾಕ್ಟರ್. ಕಣ್ಮಣಿ ಗಾಬರಿಯಾಗಿ ಶೇಖರ್ ಬರಲಿ, ಆದರೆ ಚಿಕ್ಕಮ್ಮ ಬೇಡ ಅಂತಾಳೆ. ಬರೋದಾದರೆ ಇಬ್ಬರು ಒಟ್ಟಿಗೆ ಬರ್ತಾರೆ, ಇಲ್ಲಾಂದರೆ ಇಬ್ಬರೂ ಬರಲ್ಲ ಅಂತಾರೆ ಡಾಕ್ಟರ್. ಚಿಕ್ಕಮ್ಮನನ್ನು ಕಂಡ್ರೆ ನನಗೆ ಇಷ್ಟ ಇಲ್ಲ. ಅವರಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಆದರೆ ಶೇಖರ್, ನನಗೆ ಅವನನ್ನು ನೋಡುವ ಆಸೆ, ಮಾತನಾಡಿಸೋ ಆಸೆ ಬೆಟ್ಟದಷ್ಟಿದೆ. ಅವನಿಗಾಗಿ ಚಿಕ್ಕಮ್ಮನನ್ನು ಸಹಿಸ್ಕೊಳ್ಬೇಕೆ? ಇಬ್ಬರೂ ಬೇಡ ಅಂತ ಹೇಳಿಬಿಡ್ಲಾ? ಆಮೇಲೆ ಶೇಖರ್ನೂ ಬರೋಲ್ಲ. ಶೇಖರ್ನನ್ನು ನೋಡದೆ ಅವನನ್ನು ಬಿಟ್ಟಿರೋಕ್ಕೆ ಸಾಧ್ಯವೇ? ಗಾಳಿಯಲ್ಲಿ ಧೂಳಿನ ಕಣ ಇರುತ್ತೆ ಅಂತ ಗಾಳಿಯಿಂದನೇ ದೂರ ಇರೋಕ್ಕೆ ಸಾಧ್ಯನಾ? ಅದು ಸರಿನಾ? ಚಿಕ್ಕಮ್ಮ ಬಂದರೆ ಬರಲಿ, ಅವಳನ್ನು ನಾನು ಮಾತನಾಡಿಸೋದೇ ಇಲ್ಲ. ಅವಳ ಕಡೆ ತಿರುಗಿ ಕೂಡ ನೋಡಲ್ಲ. ಕಣ್ಮಣಿ ಮನಸ್ಸು ತೂಗಿಬಿಟ್ಟ ತೊಟ್ಟಿಲಿನಂತೆ ಅತ್ತಿಂದಿತ್ತ ಹೊಯ್ದಾಡ್ತಲೇ ಇತ್ತು. ಡಾಕ್ಟರ್ಗೆ ಕಣ್ಮಣಿ ಇಕ್ಕಟ್ಟಿನ ಪರಿಸ್ಥಿತಿ ಅರ್ಥವಾಯಿತು. ತುಂಟತನದ ನಗೆ ಬಿರುತ್ತಾ ಕೇಳಿದ್ರು. ಅವರಿಗೆ ನಾನು ಏನು ಹೇಳಲಿ? ಬೇಡ ಅಂತ ಹೇಳಲಾ?
ಬನ್ನಿ ಅಂತ ಹೇಳಿ ಅಂತ ನಿಧಾನವಾಗಿ ಹೇಳಿದ್ಲು ಕಣ್ಮಣಿ. ಬುದ್ಧಿ ಭ್ರಮಣೆಯಿಂದ ಚೇತರಿಸ್ಕೊಂಡ ಕಣ್ಮಣಿ ಈಗ ಶೇಖರ್ಗಾಗಿ ಹಂಬಲಿಸ್ತಾ ಇದ್ದಾಳೆ. ಅವನನ್ನು ಮಾತನಾಡ್ಸೋಕ್ಕಾಗಿ ಹಾತೊರಿತಾ ಇದ್ದಾಳೆ. ತನ್ನ ಪ್ರೀತಿಯನ್ನು ಶೇಖರ್ಗೆ ಹೇಳ್ಕೊಳ್ತಾಳ ಕಣ್ಮಣಿ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಕಡೆ ತನಕ ಕಥೆಯನ್ನು ಕೇಳಿದ್ರಿ ನಿಮಗೆಲ್ಲ ತುಂಬಾ ಧನ್ಯವಾದ. ಪ್ಲೀಸ್ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.